ಇತ್ತೀಚೆಗೆ ಪ್ರತಿಯೊಬ್ಬರಿಗೂ ಸಂಪ್ರದಾಯ ಮತ್ತು ಆಚಾರ ವಿಚಾರಗಳ ಬಗ್ಗೆ ಜಾಗೃತಿ ಮೂಡಿದೆ. ಹಿರಿಯರಿಂದ ತಿಳಿದುಕೊಂಡು ಕೆಲವು ಆಚಾರ ವಿಚಾರಗಳನ್ನ ಅವರು ಕಲಿಯೋದೇ ಅಲ್ಲದೆ ಪಾಲಿಸುತ್ತಾ ಬರ್ತಾ ಇದ್ದಾರೆ. ಏಪ್ರಿಲ್ 6, 2019 ಯುಗಾದಿ ಒಳಗಾಗಿ ಈಗ ನಾವು ಹೇಳುತ್ತಿರುವ ವಸ್ತುಗಳಲ್ಲಿ ಯಾವ್ದಾದ್ರೂ ಒಂದು ವಸ್ತುವನ್ನ ನಿಮ್ ಮನೆಗೆ ತಂದ್ಕೊಂಡ್ರೆ ಸಾಕು, ಶುಭ ಲಾಭಗಳಿಂದ ಕೂಡಿರುತ್ತದೆ. ಅಷ್ಟೇ ಅಲ್ಲ, ಅಷ್ಟ ಐಶ್ವರ್ಯ, ಶಾಂತಿ, ನೆಮ್ಮದಿ ನಿಮ್ಮ ಮನೆಯಲ್ಲಿ ವಾಸ ಮಾಡುತ್ತದೆ. ಹಾಗಾದ್ರೆ ಆ 4 ವಸ್ತುಗಳು ಯಾವುವು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ರೀತಿಯಾಗಿದೆ. ಯುಗಾದಿ ಅಂದ್ರೆ ವರ್ಷದ ಆರಂಭ. ಇನ್ನು ಈ ಹಬ್ಬವನ್ನ ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತೇವೆ. ಇನ್ನು ಈ ಹಬ್ಬಕ್ಕೆ ಮೊದಲು ನಾವು ಗಣೇಶ ಮತ್ತು ಲಕ್ಷ್ಮಿಯ ಬೆಳ್ಳಿಯ ವಿಗ್ರಹವನ್ನ ಮನೆಗೆ ತಂದ್ಕೊಂಡಿಟ್ಕೊಂಡ್ರೆ ತುಂಬಾ ಧನ ಲಾಭವಾಗುತ್ತೆ. ಮನೆಯಲ್ಲಿ ನೆಮ್ಮದಿ ಹಾಗೂ ಧನ ಕನಕ ವಸ್ತುಗಳು ಕೂಡಿ ಬರುತ್ತವೆ ಲಕ್ಷ್ಮಿ ಗಣೇಶನ ಆಶೀರ್ವಾದದಿಂದ. ಇನ್ನು ನಿಮ್ಮಿಂದ ಬೆಳ್ಳಿಯ ವಿಗ್ರಹವನ್ನು ತರಲು ಸಾಧ್ಯವಾಗದೇ ಇದ್ರೆ ತಾಮ್ರದ ಅಥವಾ ಹಿತ್ತಾಳೆಯ ವಿಗ್ರಹವನ್ನು ತಂದುಕೊಂಡು ಪೂಜಿಸಬಹುದು. ಹೀಗೆ ಪೂಜೆ ಮಾಡೋದ್ರಿಂದ ಐಶ್ವರ್ಯ ಲಕ್ಷ್ಮಿ ನಿಮಗೆ ಒಲಿದು ಬರುತ್ತಾಳೆ. ಇನ್ನು ಎರಡನೇದ್ದು ಶ್ರೀಯಂತ್ರ. ಈ ಶ್ರೀಯಂತ್ರವನ್ನ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಕೊಳ್ಬೇಕು. ಇದನ್ನ ಪೂಜಾ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಪ್ರತಿನಿತ್ಯ ಅದಕ್ಕೆ ಅಭಿಷೇಕ ಮಾಡಿ ಪೂಜಾ ಮಾಡಿಕೊಳ್ಳುವುದರಿಂದ ಕನಕ ವರ್ಷ ಸುರಿಸುತ್ತದೆ ಎನ್ನುತ್ತಾರೆ ಪಂಡಿತರು. ಇನ್ನು ಮೂರನೆಯದು ಲಘು ತೆಂಗಿನಕಾಯಿ. ಲಘು ತೆಂಗಿನಕಾಯಿಯನ್ನು ನಾವು ಪರಮ ಪವಿತ್ರವೆಂದು ಭಾವಿಸುತ್ತೇವೆ. ಲಘು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬಂದು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಅದನ್ನ ನೀವು ಹಣ ಭದ್ರಪಡಿಸಿ ಇಡುವ ಸ್ಥಳದಲ್ಲಿ ಇಟ್ಟರೆ ಹಣದ ಹರಿವು ಉಂಟಾಗಿ ಉಳಿತಾಯ ಆರಂಭವಾಗುತ್ತದೆ. ಇನ್ನು ನಾಲ್ಕನೆಯದ್ದು ತಾವರೆ ಹೂಗಳ ಬೀಜ. ಲಕ್ಷ್ಮಿಗೆ ತಾವರೆ ಹೂವಿನ ಸಮರ್ಪಣೆ ಅಂದ್ರೆ ಬಲು ಪ್ರೀತಿ. ಹೀಗಾಗಿ ಯುಗಾದಿ ಹಬ್ಬದ ಒಳಗಾಗಿ ನೀವು ಕಮಲದ ಬೀಜಗಳನ್ನ ತಂದು ಮನೆಯಲ್ಲಿ ಇಟ್ಕೊಂಡು ಪೂಜಿಸೋದ್ರಿಂದ ಸಂಪೂರ್ಣ ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ. ಇನ್ನು ಮದುವೆಯಾಗಿ ಬಂದ ಹೆಣ್ಮಕ್ಳು ಮುಖ್ಯವಾಗಿ ಮಾಡಬೇಕಾದ ಕೆಲಸ ಏನಪ್ಪಾ ಅಂದ್ರೆ ಅವರ ತವರು ಮನೆಯಿಂದ ಕನಿಷ್ಠ ಪಕ್ಷ ಒಂದು 10 ರೂಪಾಯಿ ಆದ್ರೂ ತಂದು ಅದರಿಂದ ಅಂಗಡಿಯಿಂದ ಅರಿಶಿಣ ಕುಂಕುಮವನ್ನ ತಂದು ಶ್ರೀ ಮಹಾಲಕ್ಷ್ಮಿಗೆ ಉಗಾದಿ ಹಬ್ಬದ ದಿನ ಪೂಜಾ ಮಾಡಬೇಕು. ಹೀಗೆ ಮಾಡಿಕೊಳ್ಳೋದ್ರಿಂದ ಶ್ರೀ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸಂಪೂರ್ಣ ಲಭ್ಯವಾಗುತ್ತೆ. ಸ್ನೇಹಿತರೆ, ಹೀಗೆ ಯುಗಾದಿ ಹಬ್ಬದ ಒಳಗಡೆ ಈ ವಸ್ತುಗಳಲ್ಲಿ ಯಾವ್ದಾದ್ರು ಒಂದನ್ನ ನಿಮ್ಮ ಮನೆಗೆ ತಂದ್ಕೊಳ್ಳಿ. ನಿಮ್ಮ ಅದೃಷ್ಟ ಪರೀಕ್ಷಿಸಿಕೊಳ್ಳಿ. ತಪ್ಪದೆ ನಿಮ್ಮ ಅದೃಷ್ಟ ಕೂಡಿ ಬರೋದ್ರಲ್ಲಿ ಎರಡು ಮಾತಿಲ್ಲ. ಸ್ನೇಹಿತರೆ, ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮಗೆ ತಪ್ಪದೆ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.